ನಮಸ್ತೆ ಸ್ನೇಹಿತರೆ, ಲೋಕಸಭಾ ಚುನಾವಣೆ 2024 ಮೊದಲನೇ ಹಂತದ ಮತದಾನಕ್ಕೆ ನಾಮಪತ್ರ ಸಲ್ಲಿಕೆ ಪೂರ್ಣಗೊಂಡಿದ್ದು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮತ್ತು ಪ್ರಮುಖ ಪಕ್ಷದ ಎಲ್ಲ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವರ ಹಿನ್ನೆಲೆ ಏನು, ಇವರ ಬಳಿ ಎಷ್ಟು ಆಸ್ತಿ ಇದೆ ಮತ್ತು ಇವರ ವಿದ್ಯಾಭ್ಯಾಸ ಏನು ನೋಡೋಣ ಬನ್ನಿ. ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಿಂದ ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿ. ಒಟ್ಟು ಆಸ್ತಿ 54 ಕೋಟಿ ರು, ಇದರಲ್ಲಿ ಚರಾಸ್ತಿ 10 ಕೋಟಿ ರು ಹಾಗೂ ಸ್ಥಿರಾಸ್ತಿ 43 ಕೋಟಿ ರು ಹಾಗೂ ಇವರ ಪತ್ನಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 154 ಕೋಟಿ ರು ಆಸ್ತಿ ಇದೆ. ಕುಮಾರಸ್ವಾಮಿಯವರು BSc ಶಿಕ್ಷಣವನ್ನು ಮುಗಿಸಿದ್ದು ಮೂಲತಃ ಹಾಸನ ಜಿಲ್ಲೆಯವರಾಗಿದ್ದು, ಇದೇ ಮೊದಲ ಬಾರಿಗೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ. KV ಗೌತಮ್ ಕೋಲಾರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ. ಶಿಕ್ಷಣ BE ಸಿವಿಲ್, BBMP ಮಾಜಿ ಮೇಯರ್ ವಿಜಯಕುಮಾರ್ ಅವರ ಪುತ್ರ. ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದು, ಸದ್ಯ ಬೆಂಗಳೂರಿನ ಕೇಂದ್ರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ. ವಿಶೇಷ ಏನಂದರೆ, ಜಿಲ್ಲೆಯೊಂದಿಗೆ ಯಾವುದೇ ನಂಟಿಲ್ಲದ ಗೌತಮ್ ರವರಿಗೆ KH ಮುನಿಯಪ್ಪ ಹಾಗೂ KR ರಮೇಶ್ ಬಣಗಳ ನಡುವಿನ ಕಿತ್ತಾಟದಿಂದ ಟಿಕೆಟ್ ಒಲಿದಿದೆ. BN ಚಂದ್ರಪ್ಪ ಕಾಂಗ್ರೆಸ್ ಅಭ್ಯರ್ಥಿ, ಚಿತ್ರದುರ್ಗ ಕ್ಷೇತ್ರ. ಆಸ್ತಿ 11 ಕೋಟಿ ರು, ಸಾಲ 89 ಲಕ್ಷ. ಶಿಕ್ಷಣ MA ಪೂರೈಸಿದ್ದು, ಇವರ ಹಿನ್ನೆಲೆ ನೋಡೋದಾದರೆ ಇವರು ಮಾಜಿ ಸಂಸದ. ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಒಟ್ಟು ಆಸ್ತಿ 43 ಕೋಟಿ ರು, 6 ಕೋಟಿ ರು ಚರಾಸ್ತಿ ಹಾಗೂ 36 ಕೋಟಿ ರು ಸ್ಥಿರಾಸ್ತಿಯನ್ನು ಹೊಂದಿದ್ದು, ಇವರ ಪತ್ನಿ ಹೆಸರಲ್ಲಿ 52 ಕೋಟಿ ರು ಆಸ್ತಿ ಇದೆ. ಸಾಲ 14 ಕೋಟಿ ರು ಇದ್ದು, ಇವರ ಪತ್ನಿ ಹೆಸರಲ್ಲಿ 4 ಸ್ವಂತ ಮನೆ ಇದೆ. ಆದರೆ ಮಂಜುನಾಥ್ ರವರ ಹೆಸರಲ್ಲಿ ಒಂದು ಕೂಡ ಸ್ವಂತದ ಮನೆ ಇಲ್ಲ. 100 ವೈದ್ಯಕೀಯ ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕ, 125 ಕನ್ನಡ ಸಾಹಿತ್ಯ ಪುಸ್ತಕ ಆಸ್ತಿ ಪಟ್ಟಿಯಲ್ಲಿದೆ ಎಂದು ಘೋಷಿಸಿದ್ದಾರೆ. ಗೋವಿಂದ ಎಂ ಕಾರಜೋಳ ಬಿಜೆಪಿ ಅಭ್ಯರ್ಥಿ, ಚಿತ್ರದುರ್ಗ ಕ್ಷೇತ್ರ. ಆಸ್ತಿ 3 ಕೋಟಿ ರು. ಶಿಕ್ಷಣ SSLC ಪೂರ್ಣಗೊಳಿಸಿದ್ದು, ಇವರು ಮಾಜಿ DCM ಕೂಡ ಹೌದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುಧೋಳ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡು ಈಗ ಚಿತ್ರದುರ್ಗಕ್ಕೆ ಬಂದು ಸ್ಪರ್ಧಿಸುತ್ತಿದ್ದಾರೆ. LS ತೇಜಸ್ವಿ ಸೂರ್ಯ ಬಿಜೆಪಿ ಅಭ್ಯರ್ಥಿ, ಬೆಂಗಳೂರು ದಕ್ಷಿಣ ಕ್ಷೇತ್ರ. ಆಸ್ತಿ 4 ಕೋಟಿ ರು. ಸ್ವಂತ ವಾಹನ ಇಲ್ಲ, ಚಿನ್ನಾಭರಣ ಇಲ್ಲ, ಸ್ವಂತ ಮನೆಯೂ ಇಲ್ಲ. ಮುದ್ದ ಹನುಮಗೌಡ ಕಾಂಗ್ರೆಸ್ ಅಭ್ಯರ್ಥಿ, ತುಮಕೂರು ಕ್ಷೇತ್ರ. ಆಸ್ತಿ 8 ಕೋಟಿ ರು. ಪತ್ನಿ ಹೆಸರಲ್ಲಿ 20 ಲಕ್ಷ ರು ಹಾಗೂ ಪುತ್ರಿ ಹೆಸರಲ್ಲಿ 42 ಲಕ್ಷ ರು ಚರಾಸ್ತಿ ಇದೆ. ಕಳೆದ ಬಾರಿ ಟಿಕೆಟ್ ಕೈತಪ್ಪಿದ್ದರಿಂದ ಬಿಜೆಪಿಗೆ ಹೋಗಿದ್ದರೂ, ಈ ಬಾರಿ ತುಮಕೂರು ಕ್ಷೇತ್ರದ ಟಿಕೆಟ್ ಖಾತ್ರಿಪಡಿಸಿಕೊಂಡು ಮೂಲ ಪಕ್ಷ ಕಾಂಗ್ರೆಸ್ಗೆ ವಾಪಸ್ಸಾಗಿದ್ದಾರೆ. ಸಂಸದರಾಗಿ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಎಂ. ಮಲ್ಲೇಶ್ ಬಾಬು JDS ಬಿಜೆಪಿ ಅಭ್ಯರ್ಥಿ, ಕೋಲಾರ ಕ್ಷೇತ್ರ. ಆಸ್ತಿ 22 ಕೋಟಿ ರು. ಶಿಕ್ಷಣ MBA. ದಿವಂಗತ IAS ಅಧಿಕಾರಿ ಸಿ. ಮುನಿಸ್ವಾಮಿ ಅವರ ಮಗ. ಇವರ ತಾಯಿ ಮಂಗಮ್ಮ ಮುನಿಸ್ವಾಮಿ ಅವರು 2 ಬಾರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದರು. ಮಲ್ಲೇಶ್ ಬಾಬು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ JDSನಿಂದ ಸ್ಪರ್ಧೆ ಮಾಡಿ ಅತಿ ಕಡಿಮೆ ಅಂತರದಿಂದ ಸೋತಿದ್ದರು. ಬ್ರಿಜೇಶ್ ಚೌಟ ಬಿಜೆಪಿ ಅಭ್ಯರ್ಥಿ, ದಕ್ಷಿಣ ಕನ್ನಡ. ಆಸ್ತಿ 71 ಲಕ್ಷ ರು. ಕೋಟ್ಯಾಧೀಶರ ನಡುವೆ ಲಕ್ಷಾಧೀಶರಾಗಿರುವ ಇವರು ಇದೇ ಮೊದಲನೇ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಇನ್ನೂ ಮದುವೆಯಾಗಿಲ್ಲ. ಹಣದ ಆಸೆ, ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ದಯವಿಟ್ಟು ಮತದಾನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.